ಲೋಕಾಯುಕ್ತ ತನಿಖೆ ಬೆನ್ನಲ್ಲೇ ಸಿಎಂಗೆ ಇದೀಗ ಎಫ್ಐಆರ್ ಭೀತಿ ಎದುರಾಗಿದೆ. ಇವತ್ತು ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇದೆ. ಎಫ್ಐಆರ್ ದಾಖಲಾದ್ರೆ ಎಫ್ಐಆರ್ ನಲ್ಲಿ ಸಿಎಂ ಸಿದ್ದರಾಮಯ್ಯ A1 ಆಗಿರ್ತಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿರುವಂತಹ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲು ಮಾಡ್ತಾರೆ. ಆ ಪ್ರಕಾರವಾಗಿ A1 ಸಿದ್ದರಾಮಯ್ಯ ಆಗ್ತಾರೆ. ಒಂದು ವೇಳೆ ಎಫ್ಐಆರ್ ದಾಖಲಾದ್ರೆ ಸ್ನೇಹಮಯಿ ಕೃಷ್ಣ ಅವರ ದೂರನ್ನ ಆಧರಿಸಿ ಸಿದ್ದರಾಮಯ್ಯನವರೇ A1 ಆಗ್ತಾರೆ. ಜೊತೆಗೆ ಪತ್ನಿ ಪಾರ್ವತಿ ಅವರು A2 ಆರೋಪಿ ಆಗ್ತಾರೆ. ಸಿದ್ದರಾಮಯ್ಯ ಪತ್ನಿಯ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ A3 ಆರೋಪಿ ಆಗ್ತಾರೆ. ಜೊತೆಗೆ ಜಮೀನನ್ನ ಮಾರಿದಂತ ದೇವರಾಜು A4 ಆಗ್ತಾರೆ. ಅದಕ್ಕೆ ಸೇರಿದಂತೆ ಇನ್ಯಾರ್ಯಾರು ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೋ ಅವೆಲ್ಲರೂ ಕೂಡ A5 A6 ಆಗ್ತಾರೆ. ಕೋರ್ಟ್ ಆದೇಶದ ಪ್ರಕಾರವಾಗಿ ಎಫ್ಐಆರ್ ದಾಖಲಾಗುತ್ತೆ. ಲೋಕಾಯುಕ್ತ ತನಿಖೆ ಬೆನ್ನಲ್ಲೇ ಇದೀಗ ಸಿಎಂಗೆ ಎಫ್ಐಆರ್ ಭೀತಿ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಸಿಎಂ ಮೇಲೆ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇದೆ. ಇದಾಗಲೇ ಕೋರ್ಟ್ ಆದೇಶವಾಗಿದೆ. ಆದೇಶದ ಪ್ರತಿ ಲೋಕಾಯುಕ್ತ ಅಧಿಕಾರಿಗಳ ಕೈ ಸೇರ್ಬೇಕಷ್ಟೇ. ಕೈ ಸೇರ್ತು ಅಂತ ಆದ್ರೆ ಎಫ್ಐಆರ್ ಖಂಡಿತವಾಗಿಯೂ ಸಿದ್ದರಾಮಯ್ಯನವರ ಮೇಲೆ ದಾಖಲಾಗುತ್ತೆ. ಬುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಎಫ್ಐಆರ್ ಸಂಕಷ್ಟ. ಯಾವುದೇ ಕ್ಷಣದಲ್ಲಾದರೂ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇದೆ. ಎಫ್ಐಆರ್ ದಾಖಲಾಯಿತು ಅಂತ ಹೇಳಿದ್ರೆ ಅದರಲ್ಲಿ A1 ಸಿದ್ದರಾಮಯ್ಯನವರೇ ಆಗಿರ್ತಾರೆ, A2 ಅವರ ಪತ್ನಿ ಪಾರ್ವತಿ ಅವರಾಗಿರ್ತಾರೆ, ಜೊತೆಗೆ ಮಲ್ಲಿಕಾರ್ಜುನ ಅವರು A3 ಆಗಿರ್ತಾರೆ, ಜೊತೆಗೆ A4 ದೇವರಾಜು ಆಗುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈ ಪ್ರಕರಣ ಸಂಪೂರ್ಣ ಪ್ರಕರಣ ಮೂಲ ಯಾರು ಅಂತ ಕೇಳಿದ್ರೆ ದೇವರಾಜು ಅವರು. ಅಲ್ಲಿಂದ ಆರಂಭ ಆಯ್ತು ಅಂತ, ಮೂಲ ಅಂತ ಅಲ್ಲ, ಒಂದು ಆರಂಭ ಅಂತ ಸಿಗ್ಬೇಕಲ್ವಾ, ಅದು ದೇವರಾಜು ಅವರಿಂದ ಆರಂಭ ಆಗಿದೆ. A4 ಆರೋಪಿಯಾಗಿ ಅವರಾಗಿರ್ತಾರೆ ಒಂದು ವೇಳೆ ಎಫ್ಐಆರ್ ದಾಖಲಾದ್ರೆ. ಸ್ನೇಹಮಯಿ ಕೃಷ್ಣ ಅವರ ದೂರನ್ನ ಆಧರಿಸಿ ಎಫ್ಐಆರ್ ದಾಖಲಿಸಲಾಗುತ್ತೆ. ಅವರು ಯಾರು ಎಫ್ಐಆರ್ ಅನ್ನ ದಾಖಲು ಮಾಡೋದಕ್ಕೆ ಬರ್ತಾರೋ ಅವರ ಪ್ರಕಾರವೇ, ಅವ್ರು ಹೇಳಿರುವಂತ ಪ್ರಕಾರವೇ ಅಲ್ಲಿ A1 A2 A3 ನಿರ್ಧಾರವಾಗುತ್ತೆ. ಹಾಗಾಗಿ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ದಾಖಲಿಸ್ತಾ ಇರುವಂತವ್ರು. ಸೊ ಅವ್ರು ಹೇಳುವಂತ ಪ್ರಕಾರ ಅಲ್ಲಿ A1 ಸಿದ್ದರಾಮಯ್ಯ ಆಗಿರ್ತಾರೆ, A2 ಸಿದ್ದರಾಮಯ್ಯವರ ಪತ್ನಿ ಆಗಿರ್ತಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ A3 ಆರೋಪಿ ಆಗಿರ್ತಾರೆ. ಸೊ ಇದು ಒಂದು ವೇಳೆ ಎಫ್ಐಆರ್ ದಾಖಲಾದ್ರೆ ಯಾವುದೇ ಕ್ಷಣದಲ್ಲಿ ಆಗಬಹುದು. ಆದ್ರೆ ಯಾರ್ಯಾರು ಅಕ್ಯೂಸ್ಡ್ ಎಷ್ಟನೇದು ಆಗಿರ್ತಾರೆ ಅಂತ. ಇನ್ನು ಜಮೀನು ಮಾರಿರುವಂತ ದೇವರಾಜು A4 ಆಗ್ತಾರೆ. ಇತರರು A5 A6 ಈ ರೀತಿಯಾಗಿ ಮುಂದುವರಿಯುತ್ತೆ. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಮುಡಾ ಹಗರಣದಲ್ಲಿ ರಿಜಿಸ್ಟ್ರೇಷನ್ ಆಫೀಸರ್ಸ್ಗಳಿಂದ ಹಿಡಿದು ಎಲ್ಲರೂ ಕೂಡ ಇದೀಗ ಕೋರ್ಟ್ ಆದೇಶದಂತೆ ಎಫ್ಐಆರ್ ದಾಖಲಾಗುತ್ತೆ. ನಿನ್ನೆ ದಿನ ಆದೇಶ ಬಂದಿದೆ. ಆದೇಶದ ಪ್ರತಿ ಲೋಕಾಯುಕ್ತ ಅಧಿಕಾರಿಗಳ ಕೈ ಸೇರಬೇಕು. ಆ ನಂತರದಲ್ಲಿ ಎಫ್ಐಆರ್ ದಾಖಲಾಗುತ್ತೆ. ಅದು ಯಾವುದೇ ಕ್ಷಣದಲ್ಲೂ ಬೇಕಿದ್ರೂ ಆಗಬಹುದು. ಇವತ್ತಿನ ದಿನ ಯಾವಾಗ ಪ್ರತಿ ಕೈ ಸೇರುತ್ತೋ ಆ ಕ್ಷಣದಿಂದ ಒಂದು ಪ್ರಕ್ರಿಯೆ ಮುಂದುವರಿಯುತ್ತೆ.